ಎಲ್ಲ 10ನೇ ತರಗತಿಯ ವಿದ್ಯಾರ್ಥಿಗಳಿಗೆ ವಿದ್ಯಾಲಯ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಅಂತ ಹೇಳ್ತಾ, ನಾವು ಈ ಒಂದು ವಿಡಿಯೋದಲ್ಲಿ 10ನೇ ತರಗತಿ FA1 ಚಟುವಟಿಕೆಯ ಒಂದು ಸಂಪೂರ್ಣ ಉತ್ತರಗಳನ್ನು ಚರ್ಚೆ ಮಾಡೋಣ. ಈಗ ಅದಕ್ಕಿಂತ ಮೊದಲನೇದಾಗಿ ನಿಮಗೇನಾದರೂ ಈ ವಿಜ್ಞಾನ ವಿಷಯದ ಚಟುವಟಿಕೆ 1, 2, 3 ಮತ್ತು 4ರ ಒಂದು ಚಟುವಟಿಕೆಯ ಆನ್ಸರ್ಗಳು ಒಂದು PDF ಫಾರ್ಮೆಟ್ರಲ್ಲಿ ರೆಡಿ ಮಾಡಿದ್ದೀವಿ. ಇದು ನಿಮಗೇನಾದರೂ ಬೇಕಂದರೆ ಈ ಮೇಲ್ಕಾಣಿಸುವ ಒಂದು ವಾಟ್ಸಪ್ ನಂಬರ್ಗೆ ಮೆಸೇಜ್ ಮಾಡುವ ಮೂಲಕ ನಿಮಗೆ ಒಂದು ಅಗ್ಗ ಬೆಲೆಯಲ್ಲಿ ಇದನ್ನು ನಾವು ಪ್ರೊವೈಡ್ ಮಾಡ್ತೀವಿ. ಈ ಮೇಲಿನ ನಂಬರವನ್ನು ಸಂಪರ್ಕಿಸಿ ಅಂತ ಹೇಳ್ತಾ, ಈಗ ಮೊದಲನೇದಾಗಿ ಒಂದನೇ ಪ್ರಶ್ನೆಯನ್ನು ನೋಡೋದಾದರೆ, ಈ ಕೆಳಗಿನ ರಾಸಾಯನಿಕ ಕ್ರಿಯೆಗಳಿಗೆ ಒಂದು ಸರಿದೂಗಿಸಿದ ರಾಸಾಯನಿಕ ಕ್ರಿಯೆಯನ್ನು ಬರೆಯಿರಿ ಅಂತ ಕೇಳಿದ್ದಾರೆ. ಇಲ್ಲಿ 3 ಒಂದು ಹೇಳಿಕೆಯ ರೂಪದಲ್ಲಿ ರಾಸಾಯನಿಕ ಕ್ರಿಯೆಗಳನ್ನು ಕೊಟ್ಟಿದ್ದಾರೆ. ಮೊದಲನೇದಾಗಿ ನೋಡೋದಾದರೆ, ಸೋಡಿಯಂ ಪ್ಲಸ್ ನೀರು ಕೂಡಿದಾಗ ಸೋಡಿಯಂ ಹೈಡ್ರಾಕ್ಸೈಡ್ ಮತ್ತು ಹೈಡ್ರೋಜನ್ ಅನಿಲವನ್ನು ಬಿಡುಗಡೆ ಮಾಡ್ತದೆ. ಇದನ್ನು ನಾವು ಸಮೀಕರಣ ರೂಪದಲ್ಲಿ ಬರೆಯದೇ ಆದರೆ 2Na ಪ್ಲಸ್ 2H2 ಇಟ್ ಗಿವ್ಸ್ 2NaOH ಪ್ಲಸ್ H2 ಅನ್ನೋದು ಒಂದು ಸರಿದೂಗಿಸಿದ ರಾಸಾಯನಿಕ ಸಮೀಕರಣ ಈ ರೀತಿ ಬರ್ತದೆ. ಅದೇ ರೀತಿ ಎರಡನೇ ಪ್ರಶ್ನೆಯನ್ನು ನೋಡೋದಾದರೆ, ಬೇರಿಯಂ ಕ್ಲೋರೈಡ್ ಮತ್ತು ಸೋಡಿಯಂ ಸಲ್ಫೇಟ್ನ ಜಲೀಯ ದ್ರಾವಣಗಳು ವರ್ತಿಸಿ ಸೋಡಿಯಂ ಕ್ಲೋರೈಡ್ ದ್ರಾವಣ ಮತ್ತು ಜಲಮಿಲೀನಗೊಳ್ಳದ ಬೇರಿಯಂ ಸಲ್ಫೇಟನ್ನು ಉಂಟು ಮಾಡುತ್ತದೆ. ಇದು ಒಂದು ಸರಿದೂಗಿಸಿದ ರಾಸಾಯನಿಕ ಸಮೀಕರಣವನ್ನು ನೋಡೋದಾದರೆ, Na2SO4 ಪ್ಲಸ್ BaCl2 ಇಟ್ ಗಿವ್ಸ್ BaSO4 ಪ್ಲಸ್ 2NaCl ಅಂದರೆ ಸೋಡಿಯಂ ಸಲ್ಫೇಟ್ ಬೇರಿಯಂ ಕ್ಲೋರೈಡ್ ಪ್ಲಸ್ ಬೇರಿಯಂ ಸಲ್ಫೇಟ್ ಇಟ್ ಗಿವ್ಸ್ ಸೋಡಿಯಂ ಕ್ಲೋರೈಡ್ ಒಂದು ಸರಿದೂಗಿಸಿದ ರಾಸಾಯನಿಕ ಸಮೀಕರಣ ಈ ರೀತಿ ಬರ್ತದೆ. ಅದೇ ರೀತಿ ಮೂರನೇ ಒಂದು ಪ್ರಶ್ನೆಯನ್ನು ನೋಡೋದಾದ್ರೆ, ಸಾರರಿಕ್ತ ಸಲ್ಫ್ಯೂರಿಕ್ ಆಮ್ಲದೊಂದಿಗೆ ಸತುವಿನ ವರ್ತನೆ ಅಂತ ಕೇಳಿದ್ದಾರೆ. Zn ಪ್ಲಸ್ H2SO4 ಇಟ್ ಗಿವ್ಸ್ ZnSO4 ಪ್ಲಸ್ H2 ಅಂದರೆ ಇಲ್ಲಿ ಸತು ಪ್ಲಸ್ ಸಲ್ಫ್ಯೂರಿಕ್ ಆಮ್ಲ H2SO4 ಅನುಸೂತ್ರ ಈ ರೀತಿ ಬರ್ತದೆ. ಅವು ಕೂಡಿ ನಮಗೆ ಸತುವಿನ ಸಲ್ಫೇಟ್ ಮತ್ತು H2 ಅನ್ನೋ ಒಂದು ಹೈಡ್ರೋಜನ್ ಅನಿಲವನ್ನು ಬಿಡುಗಡೆ ಮಾಡ್ತವೆ. ಇನ್ನು ನೆಕ್ಸ್ಟ್ ಪ್ರಶ್ನೆಯನ್ನು ನೋಡೋದಾದ್ರೆ, ಈ ರಾಸಾಯನಿಕ ಕ್ರಿಯೆಗಳನ್ನು ವಿಧಾನಗಳನ್ನು ಹೆಸರಿಸಿ ಅಂತ ಕೇಳಿದ್ದಾರೆ. ಮೊದಲನೇದಾಗಿ ಒಂದು ರಾಸಾಯನಿಕ ಕ್ರಿಯೆಯನ್ನು ಹೊರಗೆ ಕೊಟ್ಟಿದ್ದಾರೆ. ಆ ರಾಸಾಯನಿಕ ಕ್ರಿಯೆ ಯಾವುದಪ್ಪ ಅಂದರೆ ಕ್ಯಾಲ್ಸಿಯಂ ಕಾರ್ಬೋನೇಟ್. ಅದು ಏನು ಮಾಡ್ತೈತಿ, ಕ್ಯಾಲ್ಸಿಯಂ ಆಕ್ಸೈಡ್ ಮತ್ತು CO2 ಆಗಿ ಪರಿವರ್ತನೆ ಹೊಂದುತ್ತದೆ. ಇಲ್ಲಿ ಒಂದು ಸಂಯುಕ್ತ ವಸ್ತುವು ವಿಭಜನೆ ಆಗೈತಿ, ಆದ್ದರಿಂದ ಇದು ಒಂದು ವಿಭಜನಾ ಕ್ರಿಯೆ ಆಗೈತಿ. ಅದೇ ರೀತಿ ಎರಡನೇ ಪ್ರಶ್ನೆಯನ್ನು ನೋಡೋದಾದ್ರೆ, Fe ಪ್ಲಸ್ CuSO4 ಇಟ್ ಗಿವ್ಸ್ FeSO4 ಪ್ಲಸ್ Cu. ಇದು ಒಂದು ಸ್ಥಾನಪಲ್ಲಟ ಕ್ರಿಯೆ ಆಗೈತಿ, ನಮಗೆ ಕ್ಲಿಯರ್ ಆಗಿ ಕಾಣಿಸ್ತದೆ. ಇಲ್ಲಿ Fe ಅನ್ನೋದು ಏನು ಮಾಡೈತಿ, Cu ಅನ್ನು ಸ್ಥಾನಪಲ್ಲಟಗೊಳಿಸಿ FeSO4 ಅಂದರೆ ಫೆರಸ್ ಸಲ್ಫೇಟ್ ಆಗಿ ಪರಿವರ್ತನೆ ಹೊಂದೈತಿ, ಆದ್ದರಿಂದ ಇದು ಒಂದು ಸ್ಥಾನಪಲ್ಲಟ ಕ್ರಿಯೆಯಾಗಿರ್ತದೆ. ಅದೇ ರೀತಿ ಮೂರನೇ ಪ್ರಶ್ನೆಯನ್ನು ನೋಡೋದಾದ್ರೆ, ಕ್ಯಾಲ್ಸಿಯಂ ಆಕ್ಸೈಡ್ ಪ್ಲಸ್ H2 ಇಟ್ ಗಿವ್ಸ್ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡನ್ನು ಉಂಟು ಮಾಡುತ್ತದೆ. ಇದು ಒಂದು ಸಂಯೋಜನ ಕ್ರಿಯೆಯಾಗಿರ್ತದೆ. ಎರಡು ಕಂಪೌಂಡ್ಗಳು ಕೂಡಿ ಒಂದೇ ಕಂಪೌಂಡ್ ಆಗೈತಿ, ಆದ್ದರಿಂದ ಇದು ಸಂಯೋಜನ ಕ್ರಿಯೆಯಾಗಿದೆ. ಇನ್ನು ಕೊನೆಯದಾಗಿ ನಾಲ್ಕನೇದು NaCl ಪ್ಲಸ್ AgNO3 ಇಟ್ ಗಿವ್ಸ್ AgCl ಪ್ಲಸ್ NaNO3. ಇದು ಒಂದು ದ್ವಿಸ್ಥಾನ ಪಲ್ಲಟ ಕ್ರಿಯೆಯಾಗಿರ್ತದೆ. ಇನ್ನು ನೆಕ್ಸ್ಟ್ ಮೂರನೇ ಪ್ರಶ್ನೆಯನ್ನು ನೋಡೋದಾದ್ರೆ, ರೆಡಾಕ್ಸ್ ಕ್ರಿಯೆಗಳೆಂದರೇನು, ಉದಾಹರಣೆಯನ್ನು ಕೊಡಿ ಅಂತ ಕೇಳಿದರೆ ಉತ್ತರವನ್ನು ನೋಡೋದಾದ್ರೆ, ರಾಸಾಯನಿಕ ಕ್ರಿಯೆಯಲ್ಲಿ ಒಂದು ಪ್ರತಿವರ್ತಕವು ಉತ್ಕರ್ಷಣಗೊಂಡು ಮತ್ತೊಂದು ಪ್ರತಿವರ್ತಕವು ಅಪವರ್ಷಣಗೊಳ್ಳುವ ಒಂದು ಕ್ರಿಯೆಯನ್ನು ರೆಡಾಕ್ಸ್ ಕ್ರಿಯೆ ಅಂತಾರೆ. ಇದಕ್ಕೊಂದು ಉದಾಹರಣೆ ಯಾವುದಪ್ಪ ಅಂದರೆ, ಕಾಪರ್ ಆಕ್ಸೈಡ್ ಹೈಡ್ರೋಜನ್ನೊಂದಿಗೆ ವರ್ತಿಸಿದಾಗ ಕಾಪರ್ ಮತ್ತು H2 ಆಗಿ ಪರಿವರ್ತನೆ ಹೊಂದುತ್ತದೆ. ಅಂದರೆ ಇಲ್ಲಿ ಆಕ್ಸಿಜನ್ ಏನಾಗೈತಿ ಹೊರ ಬಂದೈತಿ ಕಾಪರ್ ಆಕ್ಸೈಡ್ದಿಂದ, ಅದು ಕಾಪರ್ ಆಗಿ ಪರಿವರ್ತನೆ ಹೊಂದಿರ್ತದೆ. ಅದೇ ರೀತಿ ಎರಡನೇ ಪ್ರಶ್ನೆ ಅನ್ನೋ ಒಂದು ಪ್ರಶ್ನೆಯನ್ನು ನೋಡೋದಾದ್ರೆ, ಸಂಸ್ಕಾರಣ ಎಂದರೇನು, ಅದನ್ನು ತಡೆಗಟ್ಟುವುದು ಹೇಗೆ ಅಂತ ಕೇಳಿದರೆ ಉತ್ತರವನ್ನು ನೋಡೋದಾದರೆ, ಕಬ್ಬಿಣದಂತಹ ಲೋಹಗಳು ಗಾಳಿ ಮತ್ತು ಆಮ್ಲದೊಂದಿಗೆ ವರ್ತಿಸುವುದನ್ನು ಸಂಸ್ಕಾರಣ ಅಂತೇಳಿ ನಾವು ಕರಿತೀವಿ. ಇದನ್ನು ತಡೆಗಟ್ಟುವಂಥ ಕ್ರಮಗಳು ಯಾವಪ್ಪ ಅಂದರೆ, ಕಬ್ಬಿಣದಂಥ ವಸ್ತುಗಳಿಗೆ ಬಣ್ಣ ಹಚ್ಚುವುದಾಗಿರ್ಬೋದು, ಎಣ್ಣೆ ಅಥವಾ ಗ್ರೀಸ್ ತರುವುದು, ಗ್ವಾಲನೀಕರಣ ಇತ್ಯಾದಿ ಒಂದು ಪ್ರಕ್ರಿಯೆಗಳ ಮುಖಾಂತರ ನಾವು ಅದನ್ನು ತಡೆಗಟ್ಟಬಹುದು. ಇನ್ನು ನೆಕ್ಸ್ಟ್ ನಾಲ್ಕನೇ ಪ್ರಶ್ನೆಯನ್ನು ನೋಡೋದಾದ್ರೆ, ಈ ಕೆಳಗಿನ ಸಮೀಕರಣಗಳನ್ನು ಸರಿದೂಗಿಸಿ ಕ್ರಿಯೆಯಲ್ಲಿ ಉತ್ಕರ್ಷಣಗೊಂಡ ಹಾಗೂ ಅಪಘರ್ಷಣಗೊಂಡ ಒಂದು ವಸ್ತುವನ್ನು ಗುರುತಿಸಿ ಅಂತ ಕೇಳಿದ್ದಾರೆ. ಈ ಸೈಡ್ ಒಂದಿಷ್ಟು ರಾಸಾಯನಿಕ ಕ್ರಿಯೆಗಳನ್ನು ಅವರು ಕೊಟ್ಟಿದ್ದಾರೆ. ಈ ರಾಸಾಯನಿಕ ಕ್ರಿಯೆಯಲ್ಲಿ ಉತ್ಕರ್ಷಣ ಮತ್ತು ಅಪಘರ್ಷಣಗೊಂಡಂಥ ಒಂದು ಸಂಯುಕ್ತಗಳನ್ನು ಬೇರ್ಪಡಿಸಿ ಅಂತ ಕೇಳಿದ್ದಾರೆ. ಮೊದಲನೇದಾಗಿ ನೋಡೋದಾದ್ರೆ, PbO ಪ್ಲಸ್ C ಇಟ್ ಗಿವ್ಸ್ Pb ಪ್ಲಸ್ CO ಅನ್ನೋದು ಕೊಟ್ಟಿರ್ತದೆ. ಅಂದರೆ ಇಲ್ಲಿ ಉತ್ಕರ್ಷಣಗೊಂಡ ಒಂದು ವಸ್ತು ಇದು ಈ ರೆಡ್ ಕಲರ್ಲಿ ಏನು ಬರ್ತಿದ್ವು ಇವೆಲ್ಲ ಉತ್ಕರ್ಷಣಗೊಂಡ ವಸ್ತು. ಅದೇ ರೀತಿ ಬ್ಲೂ ಇಂಕಿಲ್ ಏನು ಬರ್ತಿದ್ವು ಎಲ್ಲ ಅಪಘರ್ಷಣಗೊಂಡ ಒಂದು ವಸ್ತುಗಳಾಗಿರ್ತವೆ. ಒಂದನೇ ಸಮೀಕರಣದಲ್ಲಿ ಉತ್ಕರ್ಷಣಗೊಂಡ ಒಂದು ವಸ್ತು ಯಾವುದಪ್ಪ ಅಂದ್ರೆ ಕಾರ್ಬನ್. ಅದೇ ರೀತಿ ಅಪಘರ್ಷಣಗೊಂಡ ಒಂದು ವಸ್ತು ಯಾವುದಪ್ಪ ಅಂದ್ರೆ ಲೆಡ್ ಆಕ್ಸೈಡ್ ಅಂದರೆ PbO. ಅದೇ ರೀತಿ ಎರಡನೇ ಒಂದು ಸಂಯುಕ್ತವನ್ನು ನೋಡೋದಾದ್ರೆ, Fe2
O3 ಪ್ಲಸ್ 3CO ಇಟ್ ಗಿವ್ಸ್ 2Fe ಪ್ಲಸ್ 3CO2. ಅಂದರೆ ಇಲ್ಲಿ ಉತ್ಕರ್ಷಣಗೊಂಡ ಒಂದು ವಸ್ತು ಯಾವುದಪ್ಪ ಅಂದರೆ CO, ಅದೇ ರೀತಿ ಅಪಘರ್ಷಣಗೊಂಡ ವಸ್ತು ಯಾವುದಪ್ಪ ಅಂದರೆ Fe2O3. ಅದೇ ರೀತಿ ಮೂರನೇ ಒಂದು ಸಮೀಕರಣವನ್ನು ನೋಡೋದಾದ್ರೆ MnO2 ಪ್ಲಸ್ HCl ಇಟ್ ಗಿವ್ಸ್ MnCl2 ಪ್ಲಸ್ H2O ಪ್ಲಸ್ Cl2. ಇಲ್ಲಿ ಉತ್ಕರ್ಷಣಗೊಂಡ ಒಂದು ವಸ್ತು ಯಾವುದಪ್ಪ ಅಂದರೆ HCl, ಅದೇ ರೀತಿ ಅಪಘರ್ಷಣಗೊಂಡ ಒಂದು ವಸ್ತು ಯಾವುದಪ್ಪ ಅಂದ್ರೆ MnO2 ಅಂದ್ರೆ ಮ್ಯಾಂಗನೀಸ್ ಆಕ್ಸೈಡ್. ಅದೇ ರೀತಿ ನಾಲ್ಕನೇ ಒಂದು ಸಮೀಕರಣವನ್ನು ನೋಡೋದಾದ್ರೆ ಮೀಥೇನ್ ಪ್ಲಸ್ ಆಕ್ಸಿಜನ್ ಕೂಡಿದಾಗ H2O ಪ್ಲಸ್ CO2 ಅನ್ನು ಬಿಡುಗಡೆ ಮಾಡ್ತವೆ. ಇಲ್ಲಿ ಉತ್ಕರ್ಷಣಗೊಂಡ ವಸ್ತು ಮೀಥೇನ್, ಅದೇ ರೀತಿ ಅಪಘರ್ಷಣಗೊಂಡ ಒಂದು ವಸ್ತು ಯಾವುದಪ್ಪ ಅಂದ್ರೆ O2. ಅದನ್ನು ಈ ರೀತಿ ಬರೀರಿ, ಇದು ಮಿಸ್ಟೇಕ್ ಐತಿ. ಅದೇ ರೀತಿ ಐದನೇ ಒಂದು ಸಮೀಕರಣವನ್ನು ನೋಡೋದಾದ್ರೆ H2 ಪ್ಲಸ್ O2 ಇಟ್ ಗಿವ್ಸ್ ವಾಟರನ್ನು ಕೊಡ್ತಾವೆ. ಇಲ್ಲಿ ಉತ್ಕರ್ಷಣಗೊಂಡ ಒಂದು ವಸ್ತು ಹೈಡ್ರೋಜನ್, ಅದೇ ರೀತಿ ಅಪಘರ್ಷಣಗೊಂಡ ಒಂದು ವಸ್ತು ಯಾವುದಪ್ಪ ಅಂದ್ರೆ ಆಕ್ಸಿಜನ್. ಇನ್ನು ನೆಕ್ಸ್ಟ್ ಕೊನೆಯ ಒಂದು ಸಮೀಕರಣವನ್ನು ನೋಡೋದಾದ್ರೆ N2 ಪ್ಲಸ್ 3H2 ಇಟ್ ಗಿವ್ಸ್ 2NH3. ಅಂದರೆ ಇಲ್ಲಿ ಅಮೋನಿಯಾವನ್ನು ಕೊಡ್ತವೆ. ಇಲ್ಲಿ ಉತ್ಕರ್ಷಣಗೊಂಡ ವಸ್ತು ಯಾವುದೂ ಇಲ್ಲ, ಆದರೆ ಅಪಘರ್ಷಣಗೊಂಡ ಒಂದು ವಸ್ತು ಯಾವುದಪ್ಪ ಅಂದ್ರೆ N2. ಇಲ್ಲಿ ಇನ್ನು ನೆಕ್ಸ್ಟ್ ಪ್ರಶ್ನೆಯನ್ನು ನೋಡೋದಾದ್ರೆ ಐದನೇದು ನೀರಿನ ವಿದ್ಯುತ್ ವಿಭಜನೆಯ ಚಿತ್ರ ಬರೆದು ಭಾಗಗಳನ್ನು ಗುರುತಿಸಿ ಅಂತ ಕೇಳಿದ್ದಾರೆ. ಈ ಚಿತ್ರ ಈ ರೀತಿ ಬರ್ತದೆ. ಈ ಸೈಡ್ ನೋಡೋದಾದ್ರೆ ಪ್ಲಾಸ್ಟಿಕ್ ಮಗ್ಗು, ಹೈಡ್ರೋಜನ್, ನೀರು, ಇಲ್ಲಿ ನೀರು, ರಬ್ಬರ್ನ ಬಿರುಡೆ, ಕ್ಯಾಥೋಡ್, ಇಲ್ಲಿ ಸ್ವಿಚ್, ಆ್ಯನೋಡ್, ಗ್ರಾಫೈಡ್ ದಂಡ, ಪ್ರಮನಾಳ, ಆಕ್ಸಿಜನ್ ಮತ್ತು ಆ ಚಿತ್ರ ಈ ರೀತಿ ಬರ್ತದೆ. ಭಾಗಗಳು ಇವಾಗಿರ್ತವೆ, ಇದನ್ನು ನೋಡಿ ನೀವು ತೆಗಿಬೋದು. ಇನ್ನು ನೆಕ್ಸ್ಟ್ ಆರನೇ ಪ್ರಶ್ನೆಯನ್ನು ನೋಡೋದಾದ್ರೆ ವಿದ್ಯುತ್ ಕೋಶ, ವಿದ್ಯುತ್ ಬಲ್ಬ್, ಅಮ್ಮೀಟರ್, ಪ್ಲಗ್ ಕೀಗಳನ್ನು ಒಳಗೊಂಡ ವಿದ್ಯುತ್ ಮಂಡಲದ ಒಂದು ರೇಖಾಚಿತ್ರವನ್ನು ಬರೆಯಿರಿ ಅಂತ ಕೇಳಿದ್ದಾರೆ. ವಿದ್ಯುತ್ ಕೋಶ ಇದೆ, ಕೀ ಮತ್ತು ಅಮ್ಮೀಟರ್, ವಿದ್ಯುತ್ ಬಲ್ಬ್. ನೀವು ನಿಮ್ಮ ಟೆಕ್ಸ್ಟ್ ಬುಕ್ನಲ್ಲಿ ಇದೆ ಆ ರೀತಿ ತೆಗೆದ್ರೂ ನಡೀತದೆ, ಈ ರೀತಿ ತೆಗೆದ್ರೂ ಸರಿನಾ. ನಿಮಗೆ ಯಾವ್ದು ಚಲೋ ಅನಿಸ್ತತ್ಲೆ ಅದನ್ನು ನೋಡಿ ತೆಗಿರಿ. ಇನ್ನು ನೆಕ್ಸ್ಟ್ ಪ್ರಶ್ನೆಯನ್ನು ನೋಡೋದಾದ್ರೆ ಒಂದು ಲೆಕ್ಕವನ್ನು ಕೇಳಿದಾರೆ. ವಿದ್ಯುತ್ ಬಲ್ಬ್ನ ತಂತಿಯ ಮೂಲಕ 0.5 ಆಂಪಿಯರ್ ವಿದ್ಯುತ್ ಪ್ರವಾಹವು 10 ನಿಮಿಷಗಳ ಕಾಲ ಪ್ರವಹಿಸಿದಾಗ ವಿದ್ಯುತ್ ಮಂಡಲದಲ್ಲಿ ಪ್ರವೇಶಿಸಿದ ವಿದ್ಯುತ್ ಆವೇಶಗಳ ಪ್ರಮಾಣವನ್ನು ಕಂಡುಹಿಡಿಯಿರಿ ಅಂತ ಕೇಳಿದ್ದಾರೆ. ಅದರ ಲೆಕ್ಕ ಹೆಂಗೆ ಮಾಡೋದಾದ್ರೆ ಮೊದಲು ಗಿವನ್ ಅನ್ನು ಬರ್ಕೋಬೇಕು. ವಿದ್ಯುತ್ ಪ್ರವಾಹ ಏಟೈತಪ್ಪ ಮಂಡಲದಾಗ 0.5 ಆಂಪಿಯರ್. ಅದೇ ರೀತಿ ಸಮಯ ಏಟಪ್ಪ ಅಂದ್ರೆ 10 ಮಿನಿಟ್ಸ್, ಅಂದ್ರೆ ಅದನ್ನು ಸೆಕೆಂಡ್ಗಳಲ್ಲಿ ಪರಿವರ್ತನೆ ಮಾಡಿದಾಗ 1 ನಿಮಿಷಕ್ಕೆ 60 ಸೆಕೆಂಡ್ಗಳು, 10 × 60 600 ಸೆಕೆಂಡ್ಸ್. ಸೂತ್ರ ಏನಪ್ಪ ಅಂದ್ರೆ Q = I/T. ಈ ಸೂತ್ರವನ್ನು ಹಚ್ಚಿದಾಗ ನಮಗೆ ವಿದ್ಯುತ್ ಮಂಡಲದಲ್ಲಿ ವಿದ್ಯುತ್ ಆವೇಶಗಳ ಪ್ರಮಾಣವನ್ನು ಕಂಡುಹಿಡಲಿಕ್ಕೆ ಈಸಿ ಆಗುತ್ತೆ. ಈಗ ಲೆಕ್ಕವನ್ನು ಮಾಡೋದಾದ್ರೆ I ಬೆಲೆ ಎಷ್ಟಪ್ಪ ಅಂದ್ರೆ 0.5, ಅದೇ ರೀತಿ ಟೈಮ್ ಎಷ್ಟು 600 ಸೆಕೆಂಡ್. ಆದ್ದರಿಂದ ಟೋಟಲ್ ಆವೇಶಗಳ ಸಂಖ್ಯೆ ಎಷ್ಟಪ್ಪ ಅಂದ್ರೆ 300 ಕೂಲಂಗಳಾಗಿರ್ತವೆ. ಇನ್ನು ನೆಕ್ಸ್ಟ್ ಪ್ರಶ್ನೆ ಯಾವುದಪ್ಪ ಅಂದ್ರೆ ವಿದ್ಯುತ್ ಮಂಡಲದಲ್ಲಿ ಕೆಳಗಿನವುಗಳ ಸಾಂಪ್ರದಾಯಿಕವಾಗಿ ಬಳಸುವ ಚಿಹ್ನೆಗಳನ್ನು ಬರೆಯಿರಿ ಅಂತ ಕೇಳಿದ್ದಾರೆ. ಮೊದಲನೇದು ಏನಪ್ಪ ಅಂದ್ರೆ ವಿದ್ಯುತ್ ಕೋಶ ಈ ರೀತಿ ಬರ್ತದೆ. ಅದೇ ರೀತಿ ಪರಿವರ್ತಿತ ರೋಧ ಅಥವಾ ರಿಯೋಸ್ಟ್ಯಾಟ್ನ ಚಿತ್ರ ಈ ರೀತಿ ಬರ್ತದೆ. ಅಮ್ಮೀಟರ್ನ ಚಿತ್ರ ಕೇಳಿದರೆ ಅಮ್ಮೀಟರ್ನ ಚಿತ್ರ ಈ ರೀತಿ ಬರ್ತದೆ. ಇನ್ನು ಕೊನೆಯದಾಗಿ ವೋಲ್ಟ್ಮೀಟರ್ನ ಚಿತ್ರ ಈ ರೀತಿ ಬರ್ತದೆ. ಇನ್ನು ನೆಕ್ಸ್ಟ್ 9ನೇ ಪ್ರಶ್ನೆಯನ್ನು ನೋಡೋದಾದ್ರೆ ಅಮ್ಮೀಟರ್ ಮತ್ತು ವೋಲ್ಟ್ಮೀಟರ್ಗಳನ್ನು ಒಳಗೊಂಡ R1, R2, R3 ರೋಧಗಳನ್ನು ಸಮಾಂತರವಾಗಿ ಸಂಪರ್ಕಿಸಿ ಮತ್ತು ವಿದ್ಯುತ್ ಮಂಡಲದ ಚಿತ್ರವನ್ನು ಬರೆಯಿರಿ ಮತ್ತು ವಿದ್ಯುತ್ ಪ್ರವಾಹದ ದಿಕ್ಕನ್ನು ಗುರುತಿಸಿ ಅಂತ ಕೇಳಿದ್ದಾರೆ. ಒಂದು ಮಂಡಲದ ಚಿತ್ರ ಈ ರೀತಿ ಬರ್ತದೆ. ಸರಣಿ ಜೋಡಣೆ ಅಂದ್ರೆ ರೆಜಿಸ್ಟರ್ಗಳು ಈ ರೀತಿ ಒಂದರ ತಳಗ ಒಂದು ಬರ್ತವೆ. ಇದನ್ನು ನಾವು ಸರಣಿ ಜೋಡಣೆ ಅಂತೀವಿ. ಮತ್ತು ಈ ಮಂಡಲದಲ್ಲಿ ಒಂದು ವಿದ್ಯುತ್ ಪ್ರವಾಹದ ದಿಕ್ಕು ಯಾವ ರೀತಿ ಇರ್ತದಪ್ಪ ಅಂದ್ರೆ ಪಾಸಿಟಿವ್ ಕಡೆಯಿಂದ ಸ್ಟಾರ್ಟ್ ಆಗಿ ಮಂಡಲದ ಸುತ್ತ ಪೂರವಾಗಿ ನೆಗೆಟಿವ್ ಕಡೆಗೆ ಎಂಡ್ ಆಗುತ್ತೆ. ಇದು ವಿದ್ಯುತ್ ಪ್ರವಾಹದ ದಿಕ್ಕಾಗಿರ್ತದೆ.